ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸಬ್ಬಸ್ಗಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಸಬ್ಬಸ್ಗಿ ಪಲ್ಯ. ಇದು ನಾವು ಅವಾಗವಾಗ ಸಬ್ಬಸ್ಗಿ ಸೊಪ್ಪನ್ನು ತಿಂತಾ ಇರಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪಲ್ಯವನ್ನು ಅಗದಿ ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾವು ಇದನ್ನು ಮಾಡಲು ಎಣ್ಣೆ ತೊಗೊಂಡಿದ್ದು, ಅರ್ಧ ಚಮಚದಷ್ಟು ಜೀರಿಗೆ ತೊಗೊಳ್ರಿ, ಅರ್ಧ ಚಮಚದಷ್ಟು ಸಾಸಿವೆ ತೊಗೊಳ್ರಿ, ಅರ್ಧ ಚಮಚದಷ್ಟು ಅರಿಶಿನ ಪುಡಿ ತೊಗೊಳ್ರಿ. ನಾವಿಲ್ಲಿ ಮನೆಯಲ್ಲಿ ಮಾಡಿದಂಥ ಅರಿಶಿನ ಪುಡಿ ತೊಗೊತೀವಿ. ಈಗ ಒಂದು 4 ಚಮಚದಷ್ಟು ಹಸಿ ಕಡಲೆ ಹಿಟ್ಟು ತೊಗೊಳ್ರಿ, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ತೊಗೊಳ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ರಿ. ನಾವಿಲ್ಲಿ ಕೆಂಪು ಉಪ್ಪು ತೊಗೊಂಡಿದ್ದೀವಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಒಂದು ಕಟ್ಟು ಸಬ್ಬಸ್ಗಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ತೊಳೆದಿಟ್ಕೊಂಡಿವ್ರಿ. ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ ತೊಗೊಂಡಿವ್ರಿ. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾಯ್ಬೇಕ್ರಿ. ಎಣ್ಣೆ ಕಾಯ್ದ್ಮೇಲೆ 2 ಚಮಚದಷ್ಟು ಶೇಂಗಾ ಹಾಕ್ಕೊಳ್ರಿ. ಶೇಂಗಾ ಅಥವಾ ಹುರಿಗಡಲೆ ಅಂತ ಕರೀತಾರೆ. ಈಗ ಗ್ಯಾಸ್ ಫ್ಲೇಮನ್ನು ಸಣ್ಣ ಇಟ್ಕೊಂಡು ಚೆಂದಾಗಿ ಹುರ್ಕೊಳ್ರಿ. ಎಣ್ಣೆಯಾಗ ಶೇಂಗಾನ ಕೆಂಪಗಾಗಬೇಕು ಅಲ್ಲಿವರೆಗೂ ಚೆಂದಾಗಿ ಹುರ್ಕೊಳ್ರಿ. ಈಗ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ಈಗ ಸಣ್ಣದಾಗಿ ಹೆಚ್ಚಿಟ್ಟುವಂಥ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡೆನ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ರಿ. ಮತ್ತು ಸ್ವಲ್ಪ ಲೈಟಾಗಿ ಕೆಂಪಗಾಗಬೇಕು ಅಲ್ಲಿ ತನಕ ಉಳ್ಳಾಗಡ್ಡಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ರಿ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ. ಹಸಿ ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಕೂದಲಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ರೀ. ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ರಿ. ಖಾರಕ್ಕೆ ನೀವು ಕಟ್ ಮಾಡಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಮಿಕ್ಸರ್ ಜಾರ್ನಾಗ ರುಬ್ಬಿಯಾದರೂ ಹಾಕ್ಕೊಳ್ಬೋದು, ಇಲ್ಲ ಹಿಂಡಿ ಕಲ್ನಾಗ ಬಡ ಜಜ್ಜಾದರೂ ಹಾಕ್ಕೊಳ್ಬೋದು. ಆದರೆ ನಾವಿಲ್ಲಿ ಕಟ್ ಮಾಡಿ ಹಾಕ್ಕೊಳಕತ್ತೀವಿ ರೀ. ಇವು ಖಾರದ ಮೆಣಸಿಕಾಯಿ, ಅದಕ್ಕೆ ನಾವು 4 ಮೆಣಸಿಕಾಯಿ ಹಾಕ್ಕೊಂಡಿವ್ರಿ. ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರಂಥ ಸಬ್ಬಸ್ಗಿ ಸೊಪ್ಪನ್ನು ಹಾಕ್ಕೊಳ್ರಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದು ಬಾಣಂತಿರಿಗಂಕರು ತುಂಬಾ ಒಳ್ಳೆಯದು. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ರಿ ಎಣ್ಣೆಯಲ್ಲಿ. ಇದು ಎದೆ ಹಾಲನ್ನು ಜಾಸ್ತಿ ಮಾಡ್ತೈತಿ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನು ಈ ರೀತಿಯಾಗಿ ಒಮ್ಮೆ ಪಲ್ಯ ಮಾಡಿ ತಿನ್ನಿ, ಇನ್ನೂ ತುಂಬ ರುಚಿಯಾಗಿರ್ತೈತಿ ಈ ಪಲ್ಯ. ಹೀಗೆ ಚೆನ್ನಾಗಿ ಕಲಿಸ್ಕೊಳ್ರಿ. ಉಪ್ಪು, ಸಬ್ಬಸ್ಗಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಜೊತೆ ಚೆನ್ನಾಗಿ ಕೂಡ್ಕೋಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕಲಿಸ್ಕೊಳ್ರಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷಾ ವ್ಲಾಗ್ಸ್ 84 ಅಂತ. ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆ ಚಾನಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಸಬ್ಬಸ್ಗಿ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯೋದಕ್ಕೆ ಬಿಡ್ರಿ. ಈಗ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ರಿ. ಭಾಳ ಹಾಕ್ಕೊಳ್ಬೇಡ್ರಿ, ಸ್ವಲ್ಪ ಹಾಕ್ಕೊಳ್ರಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಈಗ ಇದನ್ನು ಕುದಿಯಾಕೆ ಬಿಟ್ಬಿಡ್ರಿ. ಈಗ ಇನ್ನೊಂದು ಕಡೆ ಒಂದು 4-5 ಚಮಚದಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದಲ್ರಿ, ಅದಕ್ಕೆ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಗರ ತಿರುವಿ ಇಟ್ಕೊಳ್ರಿ. ಈಗ ಇದನ್ನು ಈ ಸಬ್ಬಸ್ಗಿ ಸೊಪ್ಪಿಗೆ ಹಾಕ್ಕೊಳ್ರಿ. ಯಾವುದೇ ರೀತಿ ಗಂಟು ಇರಬಾರ್ದು ರೀ ಹಿಟ್ಟಿನಾಗ. ಈಗ ಹಾಕ್ಕೊಂಡು ಒಂದು ಚಮಚ ತೊಗೊಂಡು ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಿಕೊಡ್ರಿ. ನೋಡಿ ಈ ರೀತಿ ಗರ ಅಂತ ತಿರುವ್ರಿ. ಹಿಂಗೆ ಮಾಡಿದರೆ ಈ ಪಲ್ಯ ತುಂಬಾ ಚೆನ್ನಾಗಿರ್ತೈತಿ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ರಿ. ನೀರು ಒಮ್ಮೆಲೆ ಜಾಸ್ತಿ ಹಾಕ್ಕೊಳ್ಬೇಡ್ರಿ, ಫಸ್ಟ್ ಅರ್ಧ ಗ್ಲಾಸ್ ಹಾಕ್ಕೊಳ್ರಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ.
ಈಗ ಗಟ್ಟಿ ಕುದೀತಾ ಇದು ಪಲ್ಯ ಗಟ್ಟಿ ಆಗ್ತೈತಿ. ಈಗ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು 2-3 ನಿಮಿಷ ಕುದಿಸ್ಕೊಳ್ರಿ. ಚೆನ್ನಾಗಿ ಪಳ ಅಂತ ಕುದಿಬೇಕಿದು ಪಲ್ಯ. ಕುದ್ದ ನಂತರ ಈಗ ನೋಡಿರಿ, ರುಚಿಕರವಾದ ಆರೋಗ್ಯಯುತವಾದ ಬಿಸಿ ಸಬ್ಬಸಿಗೆ ಪಲ್ಯ ಈಸ್ ರೆಡಿ. ಮಾಡೋದಂಕ ತುಂಬಾ ಸುಲಭ. ನೀವು ಒಮ್ಮೆ ಮನೆಯಲ್ಲಿ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಇದು ರೊಟ್ಟಿ ಅಥವಾ ಚಪಾತಿ ಬಿಸಿ ಅನ್ನದ ಜೊತೆ ತಿನ್ನಲು ತುಂಬ ಮಸ್ತಾಗಿರ್ತದೆ ರೀ. ನೋಡಿರಿ, ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನೋಡೋದಕ್ಕಾಗಿ